ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಅಡುಗೆ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ತುಂಬ ಕಡಿಮೆ ಅಡುಗೆ ಮಾಡೋದು, ಯಾಕೆಂದರೆ ನನಗೆ ಅಷ್ಟಾಗಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾರಲ್ಲ ಅದೆಲ್ಲ ನನಗೆ ನೆನಪೇ ಇರೋದಿಲ್ಲ. ಸೊ ಅದಕ್ಕೆ ನಾನು ಕಡಿಮೆ ಅಡುಗೆ ಮಾಡೋದು. ಬಟ್ ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಯಾರೂ ನ್ಯೂಟ್ರಿಷನ್ ಬಗ್ಗೆ ಆಗಲಿ ಯಾರೂ ಅಷ್ಟು ಗಮನ ಕೊಡೋದಿಲ್ಲ. ಬಟ್ ನಮ್ಮ ಅಮ್ಮ ತುಂಬ ಗಮನ ಕೊಡ್ತಾಯಿದ್ರು. ಆ್ಯಂಡ್ ಇದೇ ತಿನ್ನಬೇಕು, ಹೀಗೆ ತಿನ್ನಬೇಕು, ಕೂತ್ಕೊಂಡೇ ತಿನ್ನಬೇಕು, ಹೀಗೆ ನೀರು ಕುಡಿಬೇಕು ಅಂತ ಎಷ್ಟು ಹೇಳೋರು. ಬಟ್ ಇವಾಗ ಮದುವೆ ಆದಮೇಲೆ ನನಗೆ ಅನ್ನಿಸ್ತಾ ಇದೆ, ಯಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು. ಯಾಕೆಂದರೆ ನನಗೆ ಅವಾಗ ನಾನೇನು ತಿಂತಾಯಿದ್ದೀನಿ ಅದ್ರ ಬಗ್ಗೆ ಗಮನ ಕೊಡೋ ಅವಶ್ಯಕತೆ ಇರಲಿಲ್ಲ. ಎಲ್ಲ ರೆಡಿ ಇರ್ತಾಯಿತ್ತು, ನಾನು ಹೋಗಿ ತಿಂತಿದ್ದೆ ಅಷ್ಟೆ. ನನ್ನ ಮದುವೆ ಆಗೋವರೆಗೂ ಹಾಗೇ ಇದ್ದೆ. ಬಟ್ ಮದುವೆ ಆದಮೇಲೆ ನನಗೆ ಇವಾಗ ಅಮ್ಮ ಇಲ್ದಿರ ಹೇಗಿರುತ್ತೆ ಅಂತ ಗೊತ್ತಾಗ್ತದೆ. ಎಸ್, ಎಲ್ಲ ಹುಡುಗಿಗೂ ಆ ಥರದ್ದೊಂದು ಕಷ್ಟ ಇದ್ದೇ ಇರುತ್ತೆ. ಬಟ್ ಎನಿವೇಸ್, ಇವತ್ತು ನಾನು ಸಿಂಪಲ್ ಆಗಿರೋ ಒಂದು ಬ್ಯೂಟಿಫುಲ್, ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇರೋ ಅಂಥದ್ದು ಒಂದು ಸೂಪ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ ಈಸ್ ಪಂಪ್ಕಿನ್ ಸೂಪ್. ಎಲ್ಲರಿಗೂ ತುಂಬ ಒಳ್ಳೆಯದು, ಯಾಕಂದರೆ ಇದರಲ್ಲಿ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ. ಇಲ್ಲಿ ನ್ಯೂಟ್ರಿಷನ್ ಏನೇನಿರುತ್ತೆ ಅಂತ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ. ಬಟ್ ಅದ್ರ ಜೊತೆ ಹುಡುಗಿರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಅಥವಾ ನಮ್ಮ ಮೂಡ್ ಸ್ವಿಂಗ್ಸ್ ಆಗುತ್ತಲ್ಲ, ಮೇಜರ್ ಅದು ಒಂದೇ ನನಗೆ ಗೊತ್ತಾಗಿರೋದು, ಮೂಡ್ ಸ್ವಿಂಗ್ಸ್ ಆಗುತ್ತೆ ಹುಡುಗಿರಿಗೆ. ಅದಕ್ಕೆ ತುಂಬ ತುಂಬ ಒಳ್ಳೆ ಅಂಥ ರಾಮಬಾಣ ಅಂತಾರಲ್ಲ ಆ ಥರದ್ದು ಪಂಪ್ಕಿನ್ ಸೂಪ್. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಈಸಿ ಮಾಡೋದು ಕೂಡ. ಯಾಕೆಂದರೆ ನನ್ನಂಥವ್ರು ಈಸಿಯಾಗಿ ಮಾಡ್ಬೋದು, ಯಾಕೆಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಷ್ಟು ನೆನ್ಪಿಟ್ಕೊಳ್ಳೋ ಅಂಥದ್ದು ಇರೋದಿಲ್ವಲ್ಲ. ಸೊ ಅದಕ್ಕೇ. ಆ್ಯಂಡ್ ಐ ಹೋಪ್ ನಿಮಗೂ ಕೂಡ ಈ ಪಂಪ್ಕಿನ್ ಸೂಪ್ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನಿಮ್ಮ ಮನೇಲೂ ನೀವು ಮಾಡಿ ಎಲ್ಲರಿಗೂ ತಿನ್ನಿಸ್ತೀರಾ ಅಂತ. ಸೊ ಲೆಟ್ಸ್ ಬಿಗಿನ್. ಪಂಪ್ಕಿನ್ ಕಟ್ ಮಾಡೋದ್ರಿಂದ ಶುರು ಮಾಡೋಣ. ಕಮಾನ್. ಓಕೆ, ಇಷ್ಟು ಪಂಪ್ಕಿನ್ ಸಾಕು ಅನಿಸುತ್ತೆ ಸೂಪ್ ಮಾಡೋದಕ್ಕೆ, ನಾನು ಒಬ್ಬಳಿಗೆ ಆಗಿರೋದ್ರಿಂದ. ಪೀಲಿಂಗ್. ಬೇಯಿಸಾದ್ಮೇಲೆ ಎಷ್ಟು ಸಾಫ್ಟ್ ಆಗಿಬಿಡುತ್ತೆ. ನಾನು ಬೇಯಿಸೋದು ತುಂಬ ಈಸಿ, ಬಟ್ ಇದು ಕಟ್ ಮಾಡ್ಬೇಕಾದ್ರೆ ಇದು ಹೆಂಗೆ ಬೇಯಿಸೋದು ಅಂತ ಅನ್ನಿಸ್ತಾ ಇರುತ್ತೆ. ನಾನು ಫಸ್ಟ್ ಟೈಮ್ ಪಂಪ್ಕಿನ್ ಸೂಪ್ ಮಾಡಿದಾಗ ಅಯ್ಯೋ ಇದು ಎಷ್ಟೊತ್ತಾಗುತ್ತೋ ಬೇಯೋಕ್ಕೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಆಮೇಲೆ ನಮ್ಮಮ್ಮಂಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಸುಮ್ಮನೆ ಒಲೆ ಮೇಲೆ ಅಳ್ಳಾಡಿಸ್ದೆ ಬೆಂದೋಗುತ್ತೆ ಅಂತ. ಸೊ ಅದರಲ್ಲೇ ನನಗೆ ಇಷ್ಟೇನಾ ಅಂತ ಅನ್ನಿಸ್ತು. ಬಟ್ ಇದು ನೋಡೋಕೆ ಮಾತ್ರ ಒಂಥರ ಗಟ್ಟಿಮುಟ್ಟಿಯಾಗಿದೆ, ಬಟ್ ತುಂಬ ಬೇಗ ಬೇಯುತ್ತೆ. ಯಾರಿಗಾರು ಗಾರ್ಡನಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಈ ಥರ ಪಂಪ್ಕಿನ್ ಸೀಡ್ಸು, ನಿಂಬೆಹಣ್ಣು ಸೀಡ್ಸು ಅದನ್ನೆಲ್ಲ ಮನೇಲೆ ನೆಟ್ಕೊಂಡು ಹೊರಗಡೆಯಿಂದ ತರೋದನ್ನು ಇನ್ನೂ ಅವಾಯ್ಡ್ ಮಾಡ್ಬೋದು. ನಂಗೆ ತುಂಬ ಆಸೆ, ಅದು ಜಾಗ ಇಲ್ಲ. ಸೊ ಇವಾಗ ಇದನ್ನು ಡೈಸ್ ಮಾಡ್ಕೊಳ್ಳೋಣ. ಅಯ್ಯಪ್ಪ, ನಂಗೆ ಈ ದೊಡ್ಡ ದೊಡ್ಡ ಚಾಕು ಏನಕ್ಕೆ ಇಷ್ಟ ಅಂದರೆ ತುಂಬ ಬೇಗ ಎಲ್ಲ ಕಟ್ಟಾಗ್ಬಿಡುತ್ತೆ. ನಮ್ಮ ಮನೇಲಿ ಕೆಲವ್ರಿಗೆ ದೊಡ್ಡ ದೊಡ್ಡ ಚಾಕು ಇಷ್ಟ ಇಲ್ಲ. ಸಾರಿ, ಈಗ ಸ್ಟ್ರೆಂತ್ ಬರ್ತಾ ಇದೆ ನನ್ನ ಕೈಗೆ. ಓಕೆ, ಇಷ್ಟು ಸಾಕು ಅನಿಸುತ್ತೆ ಪಂಪ್ಕಿನ್ನು. ಅಂದರೆ ಒಂದು ಚಿಕ್ಕ ಪಂಪ್ಕಿನಲ್ಲಿ ಅರ್ಧ ಪಂಪ್ಕಿನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ ತೊಗೊಂಡು. ಚಾಕು ಶಾರ್ಪ್ ಮಾಡ್ಕೊಳ್ಳೋ ಟ್ಯಾಲೆಂಟ್ನ ನನಗೆ ಚಂದು ಹೇಳ್ಕೊಟ್ಟಿದ್ದು. ಅವ್ರಿನ್ನೂ ವೆರೈಟಿಯಾಗಿ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಬಟ್ ಈರುಳ್ಳಿನ ಒಂದು ಸ್ವಲ್ಪ ಚಿಕ್ಕ ಚಾಕುಗಳು ಕಟ್ ಮಾಡೋಣ. ನಮ್ಮ ಮನೇಲಿ ಎಲ್ಲರಿಗಿಂತ ಚೆನ್ನಾಗಿ ಚಂದುನೇ ಅಡುಗೆ ಮಾಡೋದು, ಬಟ್ ಅವ್ರು ಅಡುಗೆನೇ ಮಾಡಲ್ಲ. ಅವ್ರ ಹತ್ರ ಅಡುಗೆ ಮಾಡಬೇಕು ಅಂದರೆ ನಾವೆಲ್ಲರೂ ಸಾಹಸ ಮಾಡಬೇಕು. ನಾನು ಈರುಳ್ಳಿ ಕಟ್ ಮಾಡ್ಬೇಕಾರೆ ಕಣ್ಣೂರಿಗೆ ಎಷ್ಟು ಸತಿ ಕೈ ಕುಯ್ಕೊಂಡಿದ್ದೀನೋ. ಆಗಲೇ ಕಡಲೆ ಇರ್ಬಿಡ್ತದೆ. ನಿಮಿಷ ಈರುಳ್ಳಿ ಸಡ್ಗಾಕ್ತೀನಿ. ಓಕೆ, ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟೇ ಬೇಕಾಗಿರೋದು. ಅರ್ಧ ಪಂಪ್ಕಿನ್, ಒಂದು ಈರುಳ್ಳಿ, ಅಷ್ಟೇ ಸಾಕು. ಇನ್ನು ಮಿಕ್ಕಿದೆಲ್ಲ ಚಿಕ್ಕ ಪುಟ್ಟದು, ಅದನ್ನು ತುಂಬ ಈಸಿ ಇರುತ್ತೆ. ತೊಳ್ಕೊಳ್ತಾ ಇದ್ದೀನಿ. ಸೊ ಕ್ಲೆನ್ಲಿನೆಸ್ ಕೂಡ ಮೇಂಟೈನ್ ಮಾಡಬೇಕು. ಇದು ಗಾರ್ನಿಶಿಂಗ್. ಸೊ ಪಂಪ್ಕಿನ್ ಸೂಪ್ ಮಾಡೋದು ಶುರು ಮಾಡೋಣ.
ನಂಗೆ ಕುಕ್ಕರಲ್ಲಿ ಮಾಡೋದು ಆ್ಯಕ್ಚುಲಿ ತುಂಬ ಭಯ ಆಗುತ್ತೆ, ಯಾಕಂದರೆ ಕುಕ್ಕರ್ ವಿಸಿಲ್ ಎಲ್ಲಿ ಹಿಂಗೆ ಬ್ಲಾಸ್ಟ್ ಆಗಿಬಿಡುತ್ತೋ ಅಂತ ನನ್ನ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ನಮ್ಮ ಮನೇಲಿ ಎಲ್ಲರೂ ನಗ್ತಾ ಇರ್ತಾರೆ, ಕುಕ್ಕರ್ ಯಾರಾದರೂ ಇಟ್ಟರೆ ನಾನು ಓಡೋಗ್ತಾ ಇರ್ತೀನಿ. ಸೊ ಅದಕ್ಕೇನೆ ಗುಡ್, ಅದು ನೀರೆಲ್ಲ ಹಾರೋಗ್ಬೇಕು ಅದಕ್ಕೆ. ಸೊ ಫಸ್ಟು ಎಣ್ಣೆ ಹಾಕೋಣ. ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಅದೇ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ, ಸಾಕು. ಹೆಲ್ತ್ ಇಲ್ಲಿಂದನೇ ಶುರು ಆಗ್ತಾಯಿದೆ. ಎಣ್ಣೆ ಕಾಯ್ತಿದ್ದ ಹಾಗೇ ಆನಿಯನ್ಸ್ ಹಾಕೋಣ. ಆನಿಯನ್ ಆದಮೇಲೆ ಫ್ಲೇವರ್ಗೋಸ್ಕರ ಯೂಶ್ವಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು, ಅಥವಾ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ನಂಗೆ ಆ ಫ್ಲೇವರ್ ತುಂಬ ಇಷ್ಟ. ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಮಾಡ್ರೇಟಾಗಿ ಯೂಸ್ ಮಾಡಿ. ನಾನು ತುಂಬ ಚಿಕ್ಕ ಸ್ಪೂನ್ ತೊಗೊಂಡಿರೋದು, ಅದಕ್ಕೆ ದೊಡ್ಡದಾಗಿ ಕಾಣಿಸ್ತದೆ. ಆ್ಯಂಡ್ ಫೈನಲಿ ಪಂಪ್ಕಿನ್. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಹೊರಗಡೆ ನೀವು ನೋಡಂಗಿದ್ರೆ ನೋಡಿ. ಈಗ ನಾನು ಆಲ್ರೆಡಿ ಒಂದಷ್ಟು ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ವೆಜಿಟೇಬಲ್ ಸ್ಟಾಕ್ ಅಂತ ಹೇಳ್ತಾರೆ, ಅಂದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಅದನ್ನು ಉಪ್ಪು ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿ ಅದನ್ನು ಬೇಯಿಸ್ಬಿಟ್ಟು ನೀರು ಹಾಕೊಂಡ್ರೆ ಅದಿನ್ನೂ ಒಂಥರ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ, ಅದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಾಂದರೆ ನೀವು ಅಂಗಡಿಗೆ ಹೋದರೆ ವೆಜಿಟೇಬಲ್ ಸ್ಟಾಕ್ದು ಕ್ಯೂಬ್ಸ್ ಸಿಗುತ್ತೆ. ಆ ಕ್ಯೂಬ್ಸ್ನ ಮನೆಗೆ ತಂದು ವಾರ್ಮ್ ವಾಟರಲ್ಲಿ ಹಾಕಿದ್ರೆ ಕರಗುತ್ತೆ. ಅದು ಕರಗಿದ ತಕ್ಷಣ ನೀರಾಗುತ್ತೆ, ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರಷ್ಟು ನೀರಾಗುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು, ವೆಜಿಟೇಬಲ್ ಸ್ಟಾಕ್. ಅದು ಯೂಸ್ ಮಾಡಿದ್ರೆ ನೀವು ಉಪ್ಪು ಖಾರ ಎಲ್ಲ ಏನೂ ಹಾಕಬೇಕಾಗಿರಲ್ಲ, ಅದು ಒಂದೇ ಸಾಕು ಅನಿಸುತ್ತೆ. ಇವಾಗ ಸದ್ಯಕ್ಕೆ ನಾನು ವೆಜಿಟೇಬಲ್ ಸ್ಟಾಕ್ ಯೂಸ್ ಮಾಡ್ತಿಲ್ಲ, ಆದರೆ ಯೂಶ್ವಲಿ ಯೂಸ್ ಮಾಡ್ತೀನಿ. ವೆಜಿಟೇಬಲ್ ಸ್ಟಾಕ್ ಖಾಲಿ ಆಗೋದನ್ನ ಬಿಸಿ ನೀರು ಯೂಸ್ ಮಾಡ್ತಾ ಇದ್ದೀನಿ. ಬಿಸಿ ನೀರು ಅಂದರೆ ಈ ಪಂಪ್ಕಿನ್ ಎಲ್ಲ ಮುಳುಗೋ ಅಷ್ಟು ಬಿಸಿ ನೀರು ಯೂಸ್ ಮಾಡಬೇಕು. ಓಕೆ, ಸೊ ಇವಾಗ ಪಂಪ್ಕಿನ್ ಮುಳುಗೋ ಅಷ್ಟು ಬಿಸಿನೀರಿದೆ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಫ್ಲೇವರ್ ಬರಬೇಕಲ್ವಾ, ಸೊ ಫ್ಲೇವರ್ಗೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಬೋದು, ಅಥವಾ ಯಾರಿಗಾದ್ರೂ ಇಷ್ಟ ಇದ್ದರೆ ಚಿಲ್ಲಿ ಹಾಕ್ಬೋದು. ಸೊ ಒಂಚೂರು ಲೈಕ್ ಏನಂತಾರೆ, ಚಿಕ್ಕ ಸ್ಪೂನಲ್ಲಿ ಒಂದು 1/4 ಸ್ಪೂನ್ ಹಾಕಿದ್ರೆ ಖಾರದ ಪುಡಿ ಸಾಕು, ಅದೇ ಸೂಪರ್ ಆಗಿರುತ್ತೆ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು 2 ವಿಸಿಲ್ ಸಾಕು. ನಮ್ಮ ಡಿಲಿಷಿಯಸ್ ಪಂಪ್ಕಿನ್ ಸೂಪ್ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಒಂದು 2 ಕೂಗು. ಆದರೆ ಇದು ಕೂಗೋ ಸಮಯದಲ್ಲಿ ನನ್ನ ಹತ್ರ ಇರೋಕ್ಕೆ ನನಗೆ ಭಯ, ಏನು ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಯೂಶ್ವಲಿ ನಮ್ಮ ಮನೇಲಿ ಯಾರಾದರೂ ಇದ್ದರೆ ಅವ್ರು ಆಫ್ ಮಾಡ್ತಾರೆ. ಇವಾಗ ಏನು ಮಾಡೋದು, ನಾನೇ ಆಫ್ ಮಾಡಬೇಕು. ಆ್ಯಂಡ್ ಪಂಪ್ಕಿನ್ ಸೂಪ್ ನನಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು, ನನ್ನ ಫ್ರೆಂಡ್ ಸ್ನೇಹ ಇದ್ದಾಳೆ. ಸೊ ನನ್ನ ಜೊತೆ ಬಿಗ್ ಬಾಸಲ್ಲಿ ಇದ್ದರು ಅವ್ರು ನನಗೆ ಪಂಪ್ಕಿನ್ ಸೂಪ್ ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಅವಳು ಆ್ಯಕ್ಚುಲಿ ತುಂಬ ನ್ಯೂಟ್ರಿಷನ್ ಅದು ಇದು ಅಂತ ಹೇಳ್ತಿರ್ತಾಳೆ. ಆ್ಯಂಡ್ ಅವಳಿಗೆ ಎಷ್ಟು ಜ್ಞಾನ ಇದೆ ಅಂದರೆ ಪ್ರತಿಯೊಂದ್ರ ಬಗ್ಗೆ. ನಾನೊಂಥರ ಅವಳನ್ನ ನ್ಯೂಸ್ ಚಾನಲ್ ಥರ ಉಪಯೋಗಿಸ್ಕೊಳ್ತೀನಿ. ನನಗೆ ಏನಾದರೂ ಗೊತ್ತಾಗಬೇಕು ಅಂದರೆ ಅವಳಿಗೆ ಫೋನ್ ಮಾಡಿದ್ರಾಯ್ತು, ಎಲ್ಲ ನ್ಯೂಸು ಸಿಗುತ್ತೆ ನನಗೆ. ಒಂಥರ ಕೊರೋನಾ ಟೈಮಲ್ಲಿ ಯಾವ ಮಿನಿಸ್ಟರ್ ಏನು ಹೇಳ್ತಾಯಿದ್ರು, ಅದರಿಂದ ಏನೇನು ಆಗ್ತಿತ್ತು ಅದೆಲ್ಲ ಅವಳೇ ಇನ್ಫಾರ್ಮೇಷನ್ ಕೊಡೋಳು. ಈಗ ನನಗೆ ಭಯ ಶುರು ಆಗ್ತಾಯಿದೆ. ಸೊ 2 ವಿಸಿಲ್ ಆಗಿದೆ, ಇದು ಸ್ವಲ್ಪ ಕೂಲ್ ಡೌನ್ ಆಗೋಕ್ಕೆ ಕಾಯೋಣ. ಅಷ್ಟರಲ್ಲಿ ನಿಮಗೆ ಇದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಹೇಳ್ತೀನಿ. ಸೊ ಪಂಪ್ಕಿನ್ ಸೂಪು ತುಂಬ ಲೋ ಇನ್ ಕ್ಯಾಲರೀಸ್ ಇರುತ್ತೆ. ಅದಾದಮೇಲೆ ತುಂಬ ವೆರೈಟಿ ಆಫ್ ನ್ಯೂಟ್ರಿಷನ್ಸ್ ಇರುತ್ತೆ ಇದರಲ್ಲಿ. ವಿಟಮಿನ್ ಸಚ್ ಆಸ್ ಕೆ, ಸಿ, ಇ, ವಿಟಮಿನ್ ಕೆ, ವಿಟಮಿನ್ ಸಿ, ವಿಟಮಿನ್ ಇ, B6, ಮಿನರಲ್ಸು, ಆಮೇಲೆ ತುಂಬ ಫೈಬರ್ ಇರುತ್ತೆ ಇದರಲ್ಲಿ. ಸೊ ಇಟ್ ಈಸ್ ವೆರಿ ಗುಡ್. ಪಂಪ್ಕಿನ್ ಇಸ್ ಹೈ ಇನ್ ಬೀಟಾ ಕ್ಯಾರೋಟಿನ್ ಅಂತೆ. ಬೀಟಾ ಕ್ಯಾರೋಟಿನ್ ಅಂದರೆ ಏನು ಅಂತ ದೇವರಾಣೆ ನನಗೆ ಗೊತ್ತಿಲ್ಲ, ಆದರೆ ತುಂಬ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಪಂಪ್ಕಿನ್ ಪ್ರತಿಯೊಬ್ಬರೂ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿ ಅಥವಾ ತಿಂಗ್ಳಿಗೆ ಒಂದ್ಸಲಿ ಇದು ಸೂಪು ನಾನು ಮಾಡಿರೋದು. ಇಲ್ಲ ನೀವು ಪಂಪ್ಕಿನ್ ಪಲ್ಯ, ಪಂಪ್ಕಿನ್ ಯಾವ್ದಾದ್ರು ಒಂದು ರೀತಿ ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ತುಂಬ ನ್ಯೂಟ್ರಿಷಲ್ ವ್ಯಾಲ್ಯೂ ಇದೆ ಆ್ಯಂಡ್ ತುಂಬ ಹೆಲ್ತ್ಗೆ ಒಳ್ಳೆಯದು. ಚೆಕ್ ಮಾಡೋಣ. ಸೊ ನಾನು ಆವಾಗಲೇ ಒಂದು ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕೋದನ್ನು ಮರ್ತೋಗಿದ್ದೀನಿ, ದಟ್ ಇಸ್ ಸಾಲ್ಟ್. ಸಾಲ್ಟ್ ಯಾವಾಗ ಬೇಕಿದ್ರೂ ಹಾಕೋಬೋದು, ಅದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೀನಿ ಸಾಲ್ಟ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡ್ಮೇಲೆ ಬನ್ನಿ ಇವಾಗ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ.
ಸೂಪ್ನ ನೀವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೋದು. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀರಾ ಅಂದರೆ ಅದು ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ. ನನ್ನ ಹತ್ರ ಹ್ಯಾಂಡ್ ಬ್ಲೆಂಡರ್ ಇರೋದ್ರಿಂದ ನಾನು ಹ್ಯಾಂಡ್ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಬ್ಲೆಂಡ್ ಆಗಿದೆ, ಚೆನ್ನಾಗಾಗಿದೆ ಅಂತ ನಂಗೆ ಅನಿಸುತ್ತೆ. ನಾನು ಪಂಪ್ಕಿನ್ ಸೂಪ್ ಏನು ಮಾಡೋಕ್ಕೆ ಹೋಗಿದೆ ಅದನ್ನು ಹ್ಯಾಂಡ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸೋಸೋದು ಅಂದರೆ ಸೀವ್ ಥ್ರೂ ಇದನ್ನು ಹಾಕೋಣ. ಸೊ ದಟ್ ಬಾಯಲ್ಲಿ ಯಾವ್ದಾದ್ರು ಬಿಟ್ಸು ಪೀಸಸ್ಸು ಅಥವಾ ಏನಾದರೂ ಬಾಯಿಗೆ ಗಟ್ಟಿ ಗಟ್ಟಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಸೂಪಲ್ಲಿ. ಸೊ ಆದ್ದರಿಂದ ಲೆಟ್ಸ್ ಪುಟ್ ಇಟ್ ಥ್ರೂ ಅ ಸೀವ್. ಸೊ ಸೂಪ್ ರೆಡಿ ಇದೆ. ಸೂಪ್ಗೆ ಗಾರ್ನಿಷಿಂಗ್ ಅಂತ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಯೂಶ್ವಲಿ ಕೊತ್ತಂಬರಿ ಸೊಪ್ಪನ್ನ ಎಲ್ಲರೂ ಲೈಕ್ ಏನಕ್ಕೆ ಅಂತೆಲ್ಲ ಕೇಳ್ತಾರೆ, ಹಾಗೆ ಚೆನ್ನಾಗಿದೆಯಲ್ಲ ಅಂತ. ಬಟ್ ಕೊತ್ತಂಬರಿ ಸೊಪ್ಪು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಫೂಡ್ನ, ನಮ್ಮ ಬಾಡಿನ ಆಲ್ಕಲೈಸ್ ಮಾಡುತ್ತೆ. ತುಂಬ ಒಳ್ಳೆಯದು ಕೊತ್ತಂಬರಿ ಸೊಪ್ಪು. ಸೊ ಪಂಪ್ಕಿನ್ ಸೂಪ್ ಜೊತೆ ನಾನು ಯೂಶ್ವಲಿ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಳ್ತೀನಿ. ಬಾಕ್ಸಲ್ಲಿ ಒಂದಷ್ಟು ಮಿಕ್ಸ್ಡ್ ಸೀಡ್ಸ್ ಇಟ್ಕೊಂಡಿದ್ದೀನಿ. ಸೊ ಪಂಪ್ಕಿನ್ ಸೀಡ್ಸು ಮತ್ತು ಏನು ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ ಸೀಡ್ಸು ಇದನ್ನೆಲ್ಲ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಸೊ ಆ್ಯಡಿಂಗ್ ಅ ಲಿಟಲ್ ಬಿಟ್ ಆಫ್ ಈ ಮಿಕ್ಸ್ಡ್ ಸೀಡ್ಸ್ನ ಹಾಕ್ಕೊಂಡು ನನಗೆ ನನ್ನ ಎಲ್ಲ ಡಿಶ್ನು ಸ್ವಲ್ಪ ಸ್ಪೈಸಿ ಆಗಿದ್ರೇ ಇಷ್ಟ. ಸೊ ಇದು ಸ್ವಲ್ಪ ಕ್ರಶ್ಡ್ ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತಾರೆ, ಬಟ್ ಕನ್ನಡದಲ್ಲಿ ಹೇಳಬೇಕು ಅಂದರೆ ಮುರಿದಾಕಿರೋ ಕೆಂಪು ಖಾರ. ಯೂಶ್ವಲಿ ಆ್ಯಕ್ಚುಲಿ ಕೆಂಪು ಖಾರನ ಎಷ್ಟು ಅರ್ದು ತಿಂತಾರೆ ಊರಿನ ಕಡೆ ಎಲ್ಲ, ಬಟ್ ನಾನು ಕ್ರಶ್ಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಿದ್ದೀನಿ. ಇದೂ ಚೆನ್ನಾಗಿರುತ್ತೆ. ಇಟ್ಸ್ ನೈಸ್ ಅಡಿಷನ್. ಲೈಟಾಗಿ ಹಾಕ್ಕೊಳ್ತೀನಿ. ದೇರ್ ಯು ಗೋ. ನಮ್ಮ ಬಿಸಿ ಬಿಸಿ ಹೆಲ್ತ್ ಬೆನಿಫಿಟ್ಸ್ ಇರೋ ಪಂಪ್ಕಿನ್ ಸೂಪ್ ರೆಡಿ ಇದೆ. ಸೊ ಸೂಪ್ ಮಾಡಾಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಯಮ್. ಪಂಪ್ಕಿನ್ ಸೂಪ್ ಯೂಶ್ವಲಿ ಚಳಿಗಾಲದಲ್ಲಿ ಜಾಸ್ತಿ ಕುಡಿತೀನಿ ಅನಿಸುತ್ತೆ ನಾನು. ಇದಕ್ಕೆ ನೀವು ಪೆಪ್ಪರ್ ಕೂಡ ಹಾಕೋಬೋದು. ಪೆಪ್ಪರ್ ಕಾಫ್ ಆ್ಯಂಡ್ ಕೋಲ್ಡ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ನೀವು ಬರೀ ಸೀಡ್ಸ್ ಹಾಕಿಲ್ಲ ಅಂದ್ರೂ, ಅಂದರೆ ಪಂಪ್ಕಿನ್ ಸೀಡ್ಸು ಆ ಥರ ಸೀಡ್ಸು ನೀವು ರೋಸ್ಟ್ ಮಾಡಿ ಕೂಡ ಹಾಕೋಬೋದು, ಇಲ್ಲಾಂದ್ರೂ ಓಕೆ. ಆಮೇಲೆ ನೀರು ನೀವು ನಿಮಗೆ ಹೇಗೆ ಸೂಪ್ ಇಷ್ಟ, ಗಟ್ಟಿ ಸೂಪ್ ಇಷ್ಟ ಅಂತ ಹೇಳಿದ್ರೆ ನೀವು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡ್ರೆ ಗಟ್ಟಿ ಸೂಪ್ ಆಗುತ್ತೆ. ಆ್ಯಂಡ್ ಏನಿಲ್ಲ, ಒಂದ್ಸತಿ ಮಾಡಿ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ತುಂಬ ಸ್ಪೈಸಸ್ ಎಲ್ಲ ಇಷ್ಟ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವೆಜಿಟೇಬಲ್ ಸ್ಟಾಕ್ ಟ್ರೈ ಮಾಡಿ. ವೆಜಿಟೇಬಲ್ ಸ್ಟಾಕಿಂದ ಇದರದ್ದು ಫ್ಲೇವರ್ ಇನ್ನಷ್ಟು ಬೆಟರ್ ಆಗುತ್ತೆ. ಆ್ಯಂಡ್ ಅಡುಗೆ ಅಂತ ಹೇಳಿದ್ರೆ ಸೌತ್ ಇಂಡಿಯನ್ಸ್ ಎಲ್ಲ ಥರ ಸ್ಪೈಸಸ್ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿ ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಸೊ ಒಂದ್ಸತಿ ಟ್ರೈ ಮಾಡಿ ಆ್ಯಂಡ್ ಆಫ್ಕೋರ್ಸ್ ನಿಮ್ಗೆ ಇಷ್ಟ ಆಗುತ್ತೆ. ಸೊ ನಾನು ನನ್ನ ಸೂಪ್ನ ಎಂಜಾಯ್ ಮಾಡ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಸೂಪ್ನ ಎಂಜಾಯ್ ಮಾಡಿ. ಈ ನನ್ನ ಪಂಪ್ಕಿನ್ ಸೂಪ್ ರೆಸಿಪಿ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನು ಒತ್ತಿ. ಯಾಕೆ ಅಂದರೆ ನನ್ನ ನೆಕ್ಸ್ಟ್ ಎಪಿಸೋಡ್ಸ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದು ಅಲ್ದಿರ ನಿಮಗೆ ಬೇರೆ ಯಾವ ಡಿಶ್ ನಾನು ಮಾಡಬೇಕು ಅಂತ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕೊಡಿ. ಪ್ರಾಬಬ್ಲಿ ನನಗೆ ಆ ಡಿಶ್ ಚೆನ್ನಾಗಿ ಬರುತ್ತೆ ಅಂದರೆ ನಾನು ಮಾಡ್ತೀನಿ, ನಿಮಗೋಸ್ಕರ ಮಾಡ್ತೀನಿ. ಥ್ಯಾಂಕ್ ಯು.